ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ಚಲೋ ಇರಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಂತೂ ನಾನು ಲಸ್ಸಿ ಮಾಡಿದ್ದೆ ರೀ. ಆ ಲಸ್ಸಿ ಮಾಡಿ ಅಂತೂ ಹೊರಗಡೆ ಕೊಡ್ಲಿಕ್ಕತ್ತೀನಿ. ಯಾಕಂದ್ರೆ ಭಾಳ ಬಿಸಿಲೈತ್ರಿ ಹೊರಗಡೆ. ಈ ಲಸ್ಸಿ ನಾವು ಹೊರಗಡೆ ಕುಡಿಯೋಕೆ ಹೋದ್ರೆ ಹಾಫ್ ಗ್ಲಾಸಿಗೆ 30-40 ರೂಪಾಯಿ ಐತ್ರಿ. ಏನಿಲ್ಲರಿ, ಅದ ನಾವು ಮನ್ಯಾಗ ಈಸಿ ಹೆಂಗೆ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಫ್ರೆಂಡ್ಸ್, ಮೊದಲಿಗೆ ನಾವು ಲಸ್ಸಿ ಮಾಡೋಕೆ ಜಾರ್ ತೊಗೊಳ್ಳೋಣ. ಇಲ್ಲಿ ಜ್ಯೂಸರ್ ಜಾರ್ ಬರ್ತೈತಲ್ರಿ, ಅದು ನಾನು ತೊಗೊಂಡಿದ್ದೈತಿ. ನಿಮ್ಮ ಮನ್ಯಾಗ ಯಾವ ಜಾರ್ ಇರ್ತೈತಲ್ಲ ಅದ್ರೊಳಗೆ ನೀವು ಮಾಡ್ಬೋದು ರೀ. ಇವಾಗ ಇದ್ರೊಳಗೆ 1 ಗ್ಲಾಸಷ್ಟು ಮೊಸರು ಹಾಕೊಂಡ್ರಿ. ಮೊಸರು ಆದಷ್ಟು ನೀವು ಹುಳಿ ಜಾಸ್ತಿ ಇರೋದಿಲ್ಲಲ್ರಿ ಅಂಥ ಮೊಸರು ತೊಗೋರಿ. ಹುಳಿ ಜಾಸ್ತಿ ಇದ್ರಲ್ಲ ಅಷ್ಟೇನು ಟೇಸ್ಟ್ ಇರೋದಿಲ್ಲ ರೀ ಲಸ್ಸಿ. ಅದಕ್ಕೆ ಇವಾಗ ಇದ್ರೊಳಗೆ ನೋಡಿರಿ ಸ್ವಲ್ಪ ನೀರು ಹಾಕಿ, ಅದ ಗ್ಲಾಸ್ನಾಗ ಸ್ವಲ್ಪ ನೀರು ಹಾಕಿರಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಇವಾಗ ಇದ್ರೊಳಗೆ ಒಂದು 3 ಚಮಚ ಅಷ್ಟು ಸಕ್ಕರೆ ಹಾಕಿನಿ. ನಿಮ್ಮ ಸಕ್ಕರೆ ಜಾಸ್ತಿ ಕಮ್ಮಿನೂ ತೊಗೋಬೋದು ರೀ. ಇವಾಗ ಇದನ್ನು ಮಿಕ್ಸಿನಾಗ ನುಣ್ಣಗೆ ಬ್ಲೆಂಡ್ ಮಾಡ್ಕೊಂಡು ಬರೋಣ್ರಿ. ಯಾಕಂದರೆ ಇದ್ರೊಳಗೆ ಸಕ್ಕರೆ ಹಾಕಿರ್ತೀವಲ್ಲ, ಮೊಸರು ಗಟ್ಟಿ ಇರ್ತೈತಿ. ಹಂಗೆ ಆಗಬಾರ್ದಂದ್ರೆ ಇದನ್ನು ಮಿಕ್ಸಿನಾಗ ಹಾಕಿದ್ರಲ್ಲ, ಮಿಕ್ಸಿ ಜಾರ್ನಾಗ ಹಾಕಿದ್ರಲ್ಲ ನುಣ್ಣಗಾಗ್ತೈತಿ. ಇಲ್ಲಿ ನೋಡ್ಬೋದು ರೀ, ಇದಂತೂ ಚಲೋ ಬ್ಲೆಂಡ್ ಆಗಿದ್ದೈತಿ, ಎಲ್ಲ ಮಿಕ್ಸ್ನೂ ಆಗಿದ್ದೈತಿ. ಇವಾಗ ಇದನ್ನು ಒಂದು ಗ್ಲಾಸ್ನಾಗ ಹಾಕ್ಕೊಂಡ್ರಿ. ಇಲ್ಲಿ ನಾನು ಕಾಜಿನ ಗ್ಲಾಸ್ ತೊಗೊಂಡಿದ್ದೈತಿ. ಯಾಕಂದರೆ ಚಲೋ ಅನಿಸ್ತೈತಲ್ಲ, ನಾವು ಅಂಗಡಿಯಾಗ ಕುಡಿಯೋದಂತೂ ಕಾಜಿನ ಗ್ಲಾಸ್ನಾಗಲ್ಲ. ಇವಾಗ ಇದಕ್ಕೆ ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೈತಿ. ಇಲ್ಲಿ ಹಸಿ ಸಿರಪ್ ತೊಗೊಂಡಿನಿ. ಹಸಿ ಬರ್ತೈತಲ್ರಿ ಕಂಪ್ನಿದು, ಅದು ತೊಗೊಂಡಿದ್ದೈತಿ. ನಿಮ್ಗೆ ಯಾವ್ದು ಸಿಗ್ತೈತಲ್ಲ ನೀವು ಅದು ತೊಗೋಬೋದು. ಇಲ್ಲಕಂದ್ರೆ ನಿಮ್ಮ ಮನ್ಯಾಗ ನೀವು ಮಾಡ್ಬೋದು ರೀ. ಇವಾಗ ಸ್ವಲ್ಪ ತೊಗೊಂಡು ಹಿಂಗೆ ಡಿಸೈನ್ ಟೈಪ್ ಮಾಡ್ತೀನಿ ರೀ ನಾನು. ಚಲೋ ಇರ್ತೈತಿ ನೋಡಿರಿ, ಎಷ್ಟು ಚಲೋ ಕಾಣಿಸ್ಲಿಕ್ಕತ್ತೈತಿ. ಹಿಂಗೆ ನೀವು ಮಾಡ್ಬೋದು ರೀ. ಇಲ್ಲಕಂದ್ರೆ ನೀವು ಹಂಗೆ ಡೈರೆಕ್ಟ್ ಹಾಕಿ ಲಸ್ಸಿ ಕುಡಿಬೋದು ರೀ. ನನಗೇನು ಚಲೋ ಅನಿಸ್ತು ರೀ ಹಿಂಗೆ ಮಾಡೋದು. ಅದಕ್ಕೆ ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ನಾವು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಲಸ್ಸಿ ಜಾರ್ನಾಗ ಹಾಕಿ ಅದು ಇವಾಗ ಹಾಕ್ಬಿಡೋಣ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿ ಸಬ್ಜಾ ಸೀಡ್ಸ್ ಬರ್ತೈತಲ್ರಿ, ಅದನ್ನಂತೂ ನಾನು ಅರ್ಧ ತಾಸು ನೆನೆಸಿಟ್ಟಿದ್ದೆ ರೀ. ನೀವು ಬೇಕಂದ್ರೆಲ್ಲ ರಾತ್ರಿ ನೆನೆಸ್ನು ಬೆಳಗ್ಗೆ ಮಾಡ್ಬೋದು. ಇದು ಇವಾಗ ಇದನ್ನು ಲಸ್ಸಿನಾಗ ಹಾಕ್ಕೊಂಡ್ರಿ. ಇಲ್ಲಿ ನೋಡಿರಿ 3 ಚಮಚ ಅಷ್ಟು ನಾನಂತೂ ಸಬ್ಜಾ ಸೀಡ್ಸ್ ಅಂತೂ ಹಾಕಿದ್ದೆ ರೀ, ನೆನೆಸಿದ್ದೆ. ಇವಾಗ ಇದ್ರೊಳಗೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ರಿ. ಫ್ರೆಂಡ್ಸ್, ಇದು ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತೆ ರೀ. ನಾವು ಇದೇನು ಲಸ್ಸಿ ಅಂಗಡಿಯಾಗ ಕುಡಿತೀವಲ್ರಿ ಅದ ಟೇಸ್ಟ್ ಬರ್ತೈತೆ ರೀ. ವೆನಿಲಾ ಎಸೆನ್ಸ್ ಒಂದು 3-4 ಡ್ರಾಪ್ಸ್ ಹಾಕ್ರಿ ಸಾಕು. ಇವಾಗ ಇದ್ರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮ್ ಹಾಕ್ಲಿಕ್ಕತ್ತೀನಿ ರೀ. ಯಾಕಂದ್ರೆ ಲಸ್ಸಿ ಅಂಗಡಿ ಟೇಸ್ಟ್ ಬರಬೇಕಂದ್ರೆ ಈ ಪ್ರೊಸೆಸ್ ಎಲ್ಲ ನೀವು ಮಾಡ್ಬೋದು ರೀ. ನಿಮ್ಮ ಮನೆಯಾಗಿಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ. ಇವಾಗ ಇದ್ರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿನೂ ಹಾಕ್ಲಿಕ್ಕತ್ತೀನಿ ರೀ. ನೋಡಿರಿ, ಒಂದು ಸ್ವಲ್ಪ ಗೋಡಂಬಿ ಹಾಕಿದೆ, ಸ್ವಲ್ಪ ಬಾದಾಮ್ ಹಾಕಿದೆ ರೀ. ಇವಾಗ ಇದ್ರ ಮ್ಯಾಗ ಚೆರಿ ಅಂಗಡಿಯಾಗಂತೂ ಸಿಗ್ತೈತೆ ರೀ. ಅದಂತೂ ಸಣ್ಣ ಕಟ್ ಮಾಡ್ಕೊಂಡು ಹಾಕಿದ್ದೈತೆ ರೀ. ನೀವು ಒಮ್ಮಿಕ್ಲನ್ನ ಅದು ಹಾಕಿದ್ರಲ್ಲ, ಒಂದು ದೊಡ್ಡದು ಹಾಕಿದ್ರಲ್ಲ ಮುಳುಗ್ತೈತೆ ರೀ. ಅದಕ್ಕೆ ಮುಳುಗಿ ಬಿಡ್ತೈತೆ ರೀ ಲಸ್ಸಿನಾಗ. ಇವಾಗ ಇದ್ರೊಳಗೆ ಚಾಕ್ಲೇಟ್ ಸಿರಪ್ ಹಸಿದೇನು ತೊಗೊಂಡಿದ್ವಲ್ರಿ ನಾವು ಚಾಕ್ಲೇಟ್ ಸಿರಪ್, ಅದು ಹಾಕ್ಕೊಂಡ್ರಿ. ನಿಮ್ಮ ಮನ್ಯಾಗ ಏನಾದರೂ ನೀವು ಮಾಡ್ಕೊಳ್ಳೋದಿದ್ರಲ್ಲ ನಿಮ್ಮ ಮನ್ಯಾಗೂ ಚಾಕ್ಲೇಟ್ ಸಿರಪ್ ಮಾಡ್ಬೋದು ರೀ. ಫ್ರೆಂಡ್ಸ್, ಇದಂತೂ ರೆಡಿ ಐತ್ರಿ ಲಸ್ಸಿ. ಮನ್ಯಾಗ ಹೆಂಗೆ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವೀಡಿಯೋದಾಗ ನೀವು ಈಸಿ ಹೇಳ್ಕೊಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನೆಲಿಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.